ವಂದೇ ವಂದ್ಯಂ ವಿಧಿಶಿವಮಹೇಂದ್ರಾದಿವೃಂದಾರಕೇಂದ್ರೈಃ ವ್ಯಕ್ತಂ ವ್ಯಾಪ್ತಂ ಸ್ವಗುಣಗಣತೋ ದೇಶತಃ ಕಾಲತಶ್ಚ ಧೂತಾವದ್ಯಂ ಸುಖಚಿತಿಮಗೈರ್ಮಂಗಲೈರ್ಯುಕ್ತಮಂಗೈಃ ಸಾನಾಥ್ಯನ್ನೋ ವಿದದಧಿಕಂ ಬ್ರಹ್ಮನಾರಾಯಣಾಖ್ಯಂ ಭೂಷಾರತ್ನಂ ಭುವನವಲಯಸ್ಯಾಖಿಲಾಶ್ಚರ್ಯರತ್ನಂ ಲೀಲಾರತ್ನಂ ಜಲಧಿ ದುಹಿತುರ್ದೇವತಾ ಮೌಳಿರತ್ನಂ ಚಿಂತಾರತ್ನಂ ಜಗತಿ ಭಜತಾಂ ಸತ್ಸರೋಜದ್ಯುರತ್ನಂ ಕೌಸಲ್ಯಾಯ ಲಸತು ಮಮ ಹೃನ್ಮಂಡಲೇ ಪುತ್ರರತ್ನಂ ಮಹಾವ್ಯಾಕರಣಾಂಬೋಧಿ ಮಂಥಮಾನಸಮಂದರಂ ಕವಯಂತಂ ರಾಮಕೀರ್ತ್ಯಾ ಹನುಮಂತಮುಪಾಸ್ಮಹೇ ಮುಖ್ಯಪ್ರಾಣಾಯ ಭೀಮಾಯ ನಮೋ ಯಸ್ಯ ಭುಜಾಂತರಂ ನಾನಾವೀರ ಸುವರ್ಣಾನಾಂ ನಿಕಷಾಶ್ಮಾಯಿತಂ ಬಭೌ ಸ್ವಾಂತಸ್ಥಾನಂತಶಯ್ಯಾಯ ಪೂರ್ಣಜ್ಞಾನರಸಾರ್ಣಸೆ ಉತ್ತುಂಗವಾಕ್ತರಂಗಾಯ ಮಧ್ವದುಗ್ಧಾಬ್ಧ ನಮಃ. ಮಹೀಯಾಂ ಸಃ ಪ್ರೀಯಂತಾಂ ಗುರವೋ ಮಮ ವಾಲ್ಮೀಕೇರ್ಗೌಃ ಪುನೀಯಾನ್ನಃ ಮಹೀಪದಯ ಯದ್ದುಃಖಮುಪಜಿತಂತಿ ಕರ್ಣಕರಾವ ಸತಾಂ. ಓಂ ಕಪೀಂದ್ರರ ಮನೆಗಳ ನಡುವೆ ಸೌಮಿತ್ರಿ ಅಚ್ಚರಿಯ ಸಂಗತಿಯನ್ನ ಕಂಡ. ಅಲ್ಲಿಯ ಪ್ರದೇಶದ ಎಲ್ಲ ಸೊಬಗನ್ನು ಕಂಡ, ಸಂತೋಷಪಟ್ಟ. ಒಳ್ಳೆಯ ಉದ್ಯಾನ, ಎತ್ತರದ ಪ್ರಾಸಾದಗಳು, ವಿಶ್ವಕರ್ಮನಿಂದ ರಚಿತವಾದದ್ದು ಅನ್ನುವ ಕಾರಣಕ್ಕಾಗಿ ಅದು ಬಹಳ ವಿಶೇಷವಾದ ಭಾವವನ್ನ ಲೋಕದ ಜನರಿಗೆ ಹುಟ್ಟಿಸುವಂತಿತ್ತು. ಅದರಲ್ಲೂ ಮಹೇಂದ್ರನ ಮನೆಯ ಮಧ್ಯದಲ್ಲಿ ಮಹೇಂದ್ರನೇ ಕುಳಿತಂತೆ. ಸುತಃ ಕೂತದ್ದು ಮಹೇಂದ್ರ ಸುತ. ಮಹೇಂದ್ರ ಸುತನ ಮನೆ ಮಹೇಂದ್ರನ ಮನೆಯಂತೆಯೇ ಇತ್ತು ಅಂತ ಆ ಪುರಿಯನ್ನ ವರ್ಣಿಸ್ತಾ ಇದ್ದಾರೆ. ಮುಂದೆ ಅವನು ಏನು ನಡ್ಕೊಂಡ ಅನ್ನೋದನ್ನ ಹೇಳ್ತಾ ಇದ್ದಾರೆ ಅರ್ಚನಾ ಅವ್ರು. ಹೇಳಿ. ತಾರಾರುಮಾಭ್ಯಾಮಾಶ್ಲಿಷ್ಟಂ तारारुमाभ्यामशिश्लिष्टं तारारुभाभ्यां मालिष्टम् आश्लिष्टं ದಿವ್ಯೇ ಸಿಂಹಾಸನೆ ಸ್ಥಿತಂ दिव्ये सिंहासने स्थितं ರವಿಜಂ ರವಿಸಂಕಾಶಂ रविजं रविसंकाशं ಪ್ರಪ್ರೈಕ್ಷತ ಲಕ್ಷ್ಮಣ. तत्र प्रैक्षत लक्ष्मणः ವಾಲಿಯ ಮನೆಯಲ್ಲಿ ಸುಗ್ರೀವ ನೆಲೆಸಿದ್ದಾನೆ. ಹೇಗಿದ್ದ ಅಂತನ್ನೋದನ್ನ ಹೇಳ್ತಾರೆ. ಲಕ್ಷ್ಮಣ ತತ್ರ ಆ ಮಂದಿರದಲ್ಲಿ ದಿವ್ಯೇ ಸಿಂಹಾಸನೆ, ದಿವ್ಯವಾದ ಸಿಂಹಾಸನದಲ್ಲಿ ಸ್ಥಿತಂ ಕುಳಿತಿರುವ, ತಾರಾರುಮಾಭ್ಯಾಮಾಶ್ಲಿಷ್ಟಂ ತಾರೆ ಮತ್ತು ರುಮಾ ಈ ಇಬ್ಬರು ಆ ಹೆಂಡಿರ ನಡುವೆ ಆಲಿಂಗನದಿಂದ ಕುಳಿತಿದ್ದ. ರವಿಸಂಕಾಶಂ ರವಿಯ ಪ್ರಕಾಶದಂತೆ ಪ್ರಕಾಶವನ್ನ ಹೊಂದಿದ್ದ. ರವಿಜಂ ರವಿಯ ಮಗನಾದಂತಹ ಸುಗ್ರೀವನನ್ನು ಪ್ರೈಕ್ಷತ ಕಂಡನು. ಮೊದಲು ಮಂದಿರವನ್ನು ನೋಡಿದ. ಮಂದಿರದ ಸುತ್ತಲಿನ ಬೇರೆ ಬೇರೆ ಉನ್ನತವಾದ ಪ್ರಾಸಾದಗಳನ್ನ ಕಂಡ, ಮರಗಳನ್ನ ಕಂಡ. ಆ ನಂತರ ಅವುಗಳ ನಡುವೆ ಮೆರೆಯುತ್ತಿರುವಂತಹ ಸಿಂಹಾಸನದ ಮೇಲೆ ಕುಳಿತ. ಅದು ಸಾಮಾನ್ಯ ಸಿಂಹಾಸನ ಅಲ್ಲ, ದೇವಲೋಕದ ಸಿಂಹಾಸನ. ಅಂತಹ ಸಿಂಹಾಸನದ ಮೇಲೆ ಸೂರ್ಯನಂತೆ ಬೆಳಗುತ್ತಾ ಇರುವ ಸೂರ್ಯನ ಮಗನಾದ ಸುಗ್ರೀವ ತಾರೆ ಮತ್ತು ರುಮೆಯರ ಜೊತೆಗೆ
ಮೋದದಿಂದ ಕುಳಿತಿದ್ದ, ಅದನ್ನ ಕಂಡ. ಇದು ಒಟ್ಟು ಈ ಶ್ಲೋಕದ ಭಾವ. ತಾರಾರುಮಾಭ್ಯಾಂ, ತಾರಾಚ ರುಮಾಚ ತಾರಾರುಮೇ, ತಾಭ್ಯಾಂ ತಾರಾರುಮಾಭ್ಯಾಂ. ಆಶ್ಲಿಷ್ಟಂ क्त प्रत्ययांत शब्दः द्वितीया विभक्ति एकवचन आश्लिष्टः आश्लिष्टं. दिव्ये ಸಿಂಹಾಸನೆ, ದಿವ್ಯವಾದ ಸಿಂಹಾಸನದಲ್ಲಿ. ನಪುಂಸಕಲಿಂಗ ಸಪ್ತಮಿ ವಿಭಕ್ತಿ ಏಕವಚನ. ಸ್ಥಿತಂ ದ್ವಿತೀಯ ವಿಭಕ್ತಿ ಏಕವಚನ. ರವಿಜಂ ರವೇ ರವಿನಾ ಜಾಯತೆ ಇತಿ ರವಿಜಃ. ते तं द्वितीया विभक्ति रविजं. रविसंकाशं रविवत् संकाशः यस्य सः. संकाशः तं रविसंकाशं. द्वितीया विभक्ति ಏಕವಚನ. ಸಂಕಾಶ ಅನ್ನೋ ಶಬ್ದಕ್ಕರ್ಥ ಅದರಂತೆ, ಅದರ ರೀತಿ. ನಾವು ಸಾದೃಶ್ಯ ಹೇಳುವುದಕ್ಕೋಸ್ಕರ ಸಂಕಾಶ ಶಬ್ದವನ್ನ ನಿಭ, ಸಂಕಾಶ, ಆಭ, ವತ್, ಇವ ಇತ್ಯಾದಿ ಪದಗಳನ್ನ ಬಳಸ್ತೇವೆ. ತತ್ರ ಅಲ್ಲಿ ಅಂತ ಅರ್ಥ, ಅವ್ಯಯ ಅದು. ಪ್ರೈಕ್ಷತ ಈಕ್ಷದರ್ಶನೆ ಲಂಗ್ ಪ್ರಥಮ ಏಕ. ಈಕ್ಷತೆ ಲಟ್, ಐಕ್ಷತ ಲಂಗ್. ಲಕ್ಷ್ಮಣ ಪುಲ್ಲಿಂಗ ಪ್ರಥಮ ಏಕ. ಚೈತನ್ಯ ಅವರು ಹೇಳಿ. ದೋರ್ದಂಡಾರ್ಪಿತ ಕೋದಂಡೋ ದೋರ್ದಂಡಾರ್ಪಿತ ಕೋದಂಡೋ ದೋರ್ದಂಡಾರ್ಪಿತ ಕೋದಂಡೋ. ದ್ರೋಷ್ಠೋ ಭ್ರುಕುಟಿ ಕಟು ದ್ರೋಷ್ಟೋ ಭ್ರುಕುಟಿ ಕಟು ದ್ರೋಷ್ಟೋಷ್ಠೋ ಭ್ರುಕುಟಿ ಕಟು. ದ್ರೋಷ್ಠೋ ದಷ್ಟೋಷ್ಠೋ ಅಂತಿದೆಯಲ್ಲ. ದಷ್ಟೋಷ್ಟನೇ, ದ್ರಷ್ಟೋಷ್ಟ ಅಲ್ಲ. ರಕ್ತಾಕ್ಷವತ್ ಕ್ರುದ್ಧ ರಕ್ತಾಕ್ಷಸ್ತ್ರ್ಯಕ್ಷವತ್ ಕ್ರುದ್ಧ ರಕ್ತಾಕ್ಷಸ್ತ್ರ್ಯಕ್ಷವತ್ ಕ್ರುದ್ಧ. ಸುದರ್ಶಿ ರವಿಸೂನುನಾ ಸೋದರ್ಶಿ ರವಿಸೂನುನಾ ಸೋದರ್ಶಿ ರವಿಸೂನುನಾ. ರವಿಸೂನುನಾ ಅದರ್ಶಿ, ರವಿಸೂನುವಾದಂತಹ ಸುಗ್ರೀವನಿಂದ ನೋಡಲ್ಪಟ್ಟಿತು. ಏನು ನೋಡಲ್ಪಟ್ಟಿತು ಅಂತ ಹೇಳ್ತಾ ಇದ್ದಾರೆ. ರವಿಸೂನುನಾ ದೋರ್ದಂಡಾರ್ಪಿತ ಕೋದಂಡ. ದೋರ್ದಂಡ, ದೋಹೋ ಅಂದ್ರೆ ತೋಳುಗಳೇ ದಂಡವಾಗಿರುವಂತಹ, ದೋಹೋ ತೋಳುಗಳೇ ದಂಡವಾಗಿರುವಂತಹ ಸ್ಥಿತಿಯಲ್ಲಿ ಅರ್ಪಿತವಾದ ಕೋದಂಡ. ಅದರ ಕೈಯಲ್ಲಿ ಅವನ ದಂಡದಂತಿರುವ ತೋಳಿನ ಕೈಯಲ್ಲೇ ಕೋದಂಡವನ್ನ ಕೊಟ್ಟಿರುವ ಸ್ಥಿತಿಯಲ್ಲಿ ಇರುವ ಲಕ್ಷ್ಮಣನನ್ನು ಅಂತ ಹೇಳ್ತಾ ಇದ್ದಾರೆ. ಕೈಗಳೆಂಬ ದಂಡದಲ್ಲಿ ಇರಿಸಲ್ಪಟ್ಟ ಕೋದಂಡ ಯಾರಲ್ಲಿ ಇದೆಯೋ, ಯಾರಲ್ಲಿ ಕೋದಂಡವು ಯಾರಿಂದ ಧರಿಸಲ್ಪಟ್ಟಿದೆಯೋ ಅವನು. ದಷ್ಟೋಷ್ಠ, ದಷ್ಟ ಅಂದ್ರೆ ಕಚ್ಚಿದ, ಓಷ್ಠ ಅಂದ್ರೆ ತುಟಿ, ತುಟಿ ಕಚ್ಚಿ ಸಿಟ್ಟಿನಿಂದ ಬರ್ತಾ ಇದ್ದಾನೆ. ದಷ್ಟೋಷ್ಠೋ, ದಷ್ಟ ಓಷ್ಠ ಮಹಾಪ್ರಾಣ ಅದು. ದಷ್ಟೋಷ್ಠೋ, ದಷ್ಟ ಯಹ ಓಷ್ಠ ದಷ್ಟೋಷ್ಠ. ಯಾರು? ಲಕ್ಷ್ಮಣನಿಗೆ ವಿಶೇಷಣ ಅದು. ಕಚ್ಚಲ್ಪಟ್ಟ ಓಷ್ಠ ಉಳ್ಳವ, ಓಷ್ಠ ಮಹಾಪ್ರಾಣ. ಭ್ರುಕುಟಿ ಕಟು, ಭ್ರುಕುಟಿ ಅಂದ್ರೆ ಹುಬ್ಬು, ಕಟು ಅಂದ್ರೆ ಸ್ವಲ್ಪ ಕಠೋರ, ಹುಬ್ಬು ಗಂಟಾಕಿರುವುದು ಅಂತ ಅರ್ಥ. ಭ್ರುಕುಟಿ ಕಟು, ಕಟುವಾದ ಭ್ರುಕುಟಿ ಉಳ್ಳವನು, ಹುಬ್ಬು ಗಂಟಾಕಿ ಬಿಟ್ಟಿದೆ. ಭ್ರುಕುಟಿ ಕಟು, ಭ್ರುಕುಟಿ ಭ್ರುಕುಟಿಭ್ಯಾಂ ಕಟುಹು, ಹುಬ್ಬುಗಳಿಂದಲೇ ಕಟುವಾಗಿ ಉಳ್ಳವನು. ಅಂದ್ರೆ ನೋಡ್ಲಿಕ್ಕೆ ಹಾಗೆ ಹುಬ್ಬು ಗಂಟ ಹಾಕಿದ್ರೆ ಒಂಥರ ಮುಖ ಇಡೀ ಸಿಟ್ಟಿನಲ್ಲಿದ್ದಾಗಿರುತ್ತೆ. ರಕ್ತಾಕ್ಷ, ರಕ್ತೇ
ಅಕ್ಷಿಣೀ ಯಸ್ಯ ಸಹ ಕೆಂಪಡರಿದ ಕಂಗಳವ ಪುಲ್ಲಿಂಗ ಪ್ರಥಮ ಏಕ ಇದು ಬಹುವ್ರೀಹಿ ಸಮಾಸ. ಮತ್ತೆ ತ್ರಕ್ಷವತ್ ತ್ರೀಣಿ ಅಕ್ಷಾಣಿ ಯಸ್ಯ ಸಹ ತ್ರಕ್ಷಃ ತ್ರಕ್ಷವತ್ ತ್ರಕ್ಷ ಇವ ತ್ರಕ್ಷವತ್ ರುದ್ರನಂತೆ ಅಂತ ಅರ್ಥ. ತ್ರಕ್ಷ ಅಂದ್ರೆ ರುದ್ರದೇವ, ರುದ್ರನಂತೆ ಕ್ರುದ್ಧ ಕೋಪಗೊಂಡವನಾಗಿರುವವನನ್ನು ಸಹ ರವಿಸೂನುನ ಅದರ್ಶಿ. ತೋಳುಗಳೇ ದಂಡದಂತಿರುವ ಕೈಯಲ್ಲಿ ಕೋದಂಡವನ್ನ ಹಿಡಿದಿರುವ, ಹಲ್ಲುಗಳನ್ನ ತುಟಿಗಳನ್ನೇ ಹಲ್ಲುಗಳಿಂದ ಕಚ್ಚಿರುವ, ಹುಬ್ಬುಗಳನ್ನ ಗಂಟಾಕಿರುವ, ನೆತ್ತರ ಕಣ್ಣಿನಂತಿರುವ, ಮೂರು ಕಂಗಳವನಾದ ರುದ್ರನಿಗೆ ಸಮನಾದ ಕ್ರುದ್ಧನಾದ ಲಕ್ಷ್ಮಣನನ್ನು ಸಹ ಆ ಲಕ್ಷ್ಮಣನು ರವಿಸೂನುನ ಅದರ್ಶಿ, ರವಿಸೂನುವಿನಿಂದ ಕಾಣಲ್ಪಟ್ಟಿತು. ಇದು ತೃತೀಯ ವಿಭಕ್ತಿಯಿಂದ ಕರ್ಮವಾದ ಲಕ್ಷ್ಮಣನನ್ನು ಏಕವಚನ ಅಂದ್ರೆ ಪ್ರಥಮ ವಿಭಕ್ತಿಯಲ್ಲಿ ಹೇಳಲಾಗಿದೆ. ದೋರ್ದಂಡಾರ್ಪಿತ ಕೋದಂಡ ದಷ್ಟೋಷ್ಟ ಭೃಕಟೀಕಟು ರಕ್ತಾಕ್ಷ ತ್ರಕ್ಷವತ್ ಕ್ರುದ್ಧ. ಪ್ರಳಯ ಕಾಲದ ತಾಂಡವ ನೃತ್ಯಕ್ಕೆ ಸಿದ್ಧನಾದ ರುದ್ರದೇವನಂತೆ ಕಂಗೊಳಿಸ್ತಾ ಇದ್ದ ಈ ಲಕ್ಷ್ಮಣ, ಅಂತಹ ಲಕ್ಷ್ಮಣನು ರವಿಸೂನುವಾದ ಸುಗ್ರೀವನಿಂದ ಕಾಣಲ್ಪಟ್ಟನು ಅಂತ ಹೇಳ್ತಿದ್ದಾರೆ. ಭೃಕುಟಿ ಅಂದ್ರೆ ಹುಬ್ಬು. ದೋರ್ದಂಡಾರ್ಪಿತ ಕೋದಂಡ ಎಲ್ಲ ಒಂದೇ ಶಬ್ದವು, ಇಡೀ ಸೇರಿ ಒಂದು ಶಬ್ದ, ಪುಲ್ಲಿಂಗ ಪ್ರಥಮ ಏಕ. ದಷ್ಟೋಷ್ಠ ಪುಲ್ಲಿಂಗ ಪ್ರಥಮ ಏಕ. ಭೃಕುಟಿ ಕಟು ಪುಲ್ಲಿಂಗ ಪ್ರಥಮ ಏಕ ಉಕಾರಾಂತ. ರಕ್ತಾಕ್ಷ ಪುಲ್ಲಿಂಗ ಪ್ರಥಮ ಏಕ ರಕ್ತಾಕ್ಷ ರಕ್ತಾಕ್ಷೌ ರಕ್ತಾಕ್ಷಾಃ. ತ್ರಕ್ಷವತ್ ಅವ್ಯಯ. ಕ್ರುದ್ಧ ಪುಲ್ಲಿಂಗ ಪ್ರಥಮ ಏಕ ಕ್ತ ಪ್ರತ್ಯಯ ಅಂತ ಶಬ್ದ. ಸಹ್ ಪುಲ್ಲಿಂಗ ಪ್ರಥಮ ಏಕ. ಅದರ್ಶಿ ನೋಡಲ್ಪಟ್ಟಿತು ಅಂತ ಹೇಳ್ತಾ ಇದ್ದಾರೆ. ದೃಶಿರ್ ಪ್ರೇಕ್ಷಣೆ ಲುಂಗ್ ಲಕಾರ ಅದರ್ಶಿ. ರವಿಸೂನುನ ರವೇಃ ಸೂನುಃ ತೇನ. ರವಿಸೂನುನ ತೃತೀಯ ವಿಭಕ್ತಿ ಏಕವಚನ. ಸಹನ ಅವರು ಹೇಳಿ. ಆಸನಾತ್ ತೂರ್ಣಮುತ್ಪತ್ಯ. ಶ್ರೀ ವೈಷ್ಣವರು ಹೇಳಿ. ಆಸನಾತ್ ತೂರ್ಣಮುತ್ಪತ್ಯ ಆಸನಾತ್ ತೂರ್ಣಮುತ್ಪತ್ಯ. ಪತ್ನೀಭ್ಯಾಂ ಸಹಿತಃ ಕಪಿ. ಪತ್ನೀಭ್ಯಾಂ ಸಹಿತಃ ಕಪಿ. ಪತ್ನೀಭ್ಯಾಂ ಸಹಿತಃ ಕಪಿ. ಪ್ರಾಂಜಲಿರ್ಭಯ ಸಂಭ್ರಾಂತ. ಪ್ರಾಂಜಲಿರ್ಭಯ ಸಂಭ್ರಾಂತ. ಪ್ರಾಜ್ಞಲಿರ್ಭಯ ಸಂಭ್ರಾಂತ. ಗೃಹಂ ಸಮವೇಶಯತ್. ಸ್ವಗೃಹಂ ಸಮವೇಶಯತ್. ಸ್ವಗೃಹಂ ಸಮವೇಶಯತ್. ಸ್ವಗೃಹಂ ಹೇಳ್ಬಾರ್ದು, ಸ್ವಗೃಹಂ. ಗ್ರಹ ಅಂದ್ರೆ ಅರ್ಥ ಆಗುತ್ತೆ, ಗೃಹ ಅಂದ್ರೆ ಮನೆ ಅಂತ ಅರ್ಥ ಆಗುತ್ತೆ. ಸ್ವಗೃಹಂ ಸಮವೇಶಯತ್. ಸ್ವಗೃಹಂ ಸಮವೇಶಯತ್. ಗೃಹ ಮತ್ತು ಗ್ರಹ ಒಂದು ಋಕಾರ ಅಂತ, ಒಂದು ರೇಫ ಅಂದ್ರೆ ಋ ಕೊನೆಯಲ್ಲಿ ಗೃ ಅನ್ನುವ ಶಬ್ದದಲ್ಲಿ ಸೇರ್ಕೊಂಡಿದೆ. ಗ್ರಹ ಅನ್ನೋದು ರೇಫ ಆಗಿದೆ. ಗ್ರಹ ಅಂದ್ರೆ ಒಂದು ದೆವ್ವ ಭೂತ ಪಿಶಾಚಿ ಅಂತ ಅರ್ಥ ಇದೆ, ಅಥವಾ ಯಾವುದು ಈ ಸೂರ್ಯ ಚಂದ್ರ ನಕ್ಷತ್ರ ಗ್ರಹ ಅಂತ ನಾವೇನ್ ಹೇಳ್ತೇವೆ ಅದು ಅಂತಾಗತ್ತೆ. ಗೃಹ ಅಂದ್ರೆ ಮನೆ ಅಂತ ಅರ್ಥ. ಸ್ವಗೃಹ ಅಂದ್ರೆ ತನ್ನ ಮನೆಯನ್ನು ಕುರಿತು ಓಡಿದ. ಸಮವೇಶಯತ್. ಆಸನಾತ್ ತೂರ್ಣಂ ಉತ್ಪತ್ಯ. ಉತ್ಪತ್ಯ ಅಂದ್ರೆ ನೆಗೆದು, ತೂರ್ಣ ಅಂದ್ರೆ ಕೂಡಲೇ. ಕೂತಿದ್ದವ ಆಸನದಲ್ಲಿ ಗಡದ್ದಾಗಿ ಕಾಲು ಚಾಚಿ ಆಹಾ ಅಂತ ಎರಡೂ ಕಡೆ ಇಬ್ಬರು ಹೆಂಡಿರ ಮುದ್ದಿನ ಸುಗ್ರೀವ ಈಗ ಈ ಕುಟಿಲವಾದ ಭೃಕುಟಿಯನ್ನ ಕಂಡ ಸ್ಥಿತಿಯಲ್ಲಿರುವ ಲಕ್ಷ್ಮಣನನ್ನ ನೋಡಿ ಎರಡು ಹೆಂಡಿರ ಮಧ್ಯದಲ್ಲಿ ಕೂತಿದ್ದವ ಉತ್ಪತ್ಯ ನೆಗೆದು, ಪತ್ನೀಭ್ಯಾಂ ಸಹಿತ ಹೆಂಡಂದಿರ ಜೊತೆಗೆ, ಪ್ರಾಂಜಲಿ ಎರಡು ಕೈಗಳನ್ನ ಮುಗಿದು, ಸಂಭ್ರಾಂತ ಭಯದಿಂದ ದಿಕ್ಕು ತೋಚದವನಾಗಿ, ಸ್ವಗೃಹಂ ತನ್ನ ಮನೆಯನ್ನು, ಸಮವೇಶಯತ್ ಪ್ರವೇಶ ಮಾಡಿದನು.
ಏನ್ ಮಾಡ್ಬೇಕು ಗೊತ್ತಾಗ್ಲಿಲ್ಲ. ಪತ್ನಿಯರಿಂದ ಕೂಡಿಕೊಂಡಂತಹ ಕಪಿಯು ತನ್ನ ಸಿಂಹಾಸನವನ್ನ ಕೂಡಲೇ ತೊರೆದು ನೆಗೆದು ಭಯದಿಂದ ದಿಕ್ಕು ತೋಚದವನಾಗಿ ಕೈಗಳನ್ನ ಮುಗಿಯುತ್ತಾ ತನ್ನ ಮನೆಯೊಳಗೆ ಸೇರಿಕೊಂಡ, ತನ್ನನ್ನು ತಾನು ಮನೆಯೊಳಗೆ ತುಂಬಿಸಿಕೊಂಡ. ಆಸನಾತ್ ಪಂಚಮಿ ಏಕ. ತೂರ್ಣಂ ಇದು ಎಲ್ಲ ಕಡೆ ಮತ್ತೆ ಮತ್ತೆ ಬರ್ತಾ ಇರುತ್ತೆ, ನೆನ್ಪಿಟ್ಕೊಳ್ಬೇಕು. ತೂರ್ಣಂ ಅವ್ಯಯ, ಇದು ಬೇಗ ಅಂತ ಅರ್ಥ. ಹಾಗೆ ಇಂಥ ಶಬ್ದಗಳು ಸಿಕ್ಕಿದಾಗ, ಈಗ ಅಧುನಾ, ಇದಾನೀಂ, ಸಂಪ್ರತಿ, ಸಾಂಪ್ರತಂ, ಇದೆಲ್ಲವೂ ಕೂಡ ಈಗ ಅನ್ನೋದಕ್ಕಿರುವ ಅವ್ಯಯಗಳು. ಹಾಗೆ ತೂರ್ಣಂ, ಧೃತಂ, ಶೀಘ್ರಂ, ಲಘು ಇತ್ಯಾದಿ ಪದಗಳು ಬೇಗ ಅನ್ನೋದಕ್ಕಿರುವಂತಹ ಅವ್ಯಯಗಳು. ಅಂತದ್ ಸಿಕ್ಕಿದಾಗೆಲ್ಲ ಒಂದ್ ಕಡೆ ಒಟ್ಟಾಗ್ತಾ ಇರಬೇಕು. ಉತ್ಪತ್ಯ ಇದು ಲ್ಯಪ್ರತ್ಯಯ ಅಂತ ಅವ್ಯಯಂ. ತೂರ್ಣಂ ಉತ್ಪತ್ಯ ಕೂಡಲೇ ನೆಗೆದು. ಪತ್ನಿಭ್ಯಾಂ, ಪತ್ನಿಭ್ಯಾಂ ಸಹಿತ ಹೆಂಡಂದಿರೊಂದಿಗೆ ಕೂಡಿ, ಹೆಂಡಿರ ಜೊತೆಗೆ ಸೇರಿ. ಸಹಿತ ಅನ್ನೋ ಶಬ್ದ ಬಂದದ್ರಿಂದ ತೃತೀಯ ವ್ಯಕ್ತಿ ದ್ವಿವಚನ. ಪತ್ನಿಭ್ಯಾಂ ಸಹಿತ ಪುಲ್ಲಿಂಗ ಪ್ರಥಮ ಏಕ. ಕಪಿ ಇಕಾರ ಅಂತ ಪುಲ್ಲಿಂಗ ಪ್ರಥಮ ಏಕ, ಕವಿ ಶಬ್ದದ ಹಾಗೆ. ಪ್ರಾಂಜಲಿ, ಪ್ರಾಂಜಲಿ ಇದು ಕೂಡ ಇಕಾರ ಅಂತ ಪುಲ್ಲಿಂಗ ಪ್ರಥಮ ವಿಭಕ್ತಿ ಏಕವಚನ. ಭಯ ಸಂಭ್ರಾಂತ, ಭಯೇನ ಸಂಭ್ರಾಂತ, ಭಯ ಸಂಭ್ರಾಂತ ಪುಲ್ಲಿಂಗ ಪ್ರಥಮ ಏಕ. ಸ್ವಗೃಹಂ, ಸ್ವಸ್ಯ ಗೃಹಂ, ಸ್ವಗೃಹಂ ದ್ವಿತೀಯ ವಿಭಕ್ತಿ ಏಕವಚನ. ಸಮವೇಶಯತ್ ವಿಷ ಪ್ರವೇಶನೆ. ಅವಿಷತ್ ಅಂತ ನಮಗೆ ಲಂಗ್ಲಕಾರದಲ್ಲಿ ಕರ್ತರಿ ಪ್ರಯೋಗದಲ್ಲಾಗುತ್ತೆ. ಸಮವೇಶಯತ್ ಪ್ರವೇಶಯತಿ ಅಂತ ಆಗುವುದರಿಂದಾಗಿ ಇದು ಕರ್ಮಣಿ ಲಂಗ್ಲಕಾರ. ಕರ್ಮಣಿ ಲಂಗ್ಲಕಾರ ಪ್ರಥಮ ಪುರುಷ ಏಕವಚನ. ಕರ್ಮಣಿ ಅಂದ್ರೆ ಏನರ್ಥ ಗೊತ್ತಾ? ಮಾಡಲ್ಪಟ್ಟಿತು, ಕೇಳಲ್ಪಟ್ಟಿತು, ನೋಡಲ್ಪಟ್ಟಿತು ಅಂತ ನಾವು ಹೇಳ್ತೇವಲ್ಲ, ಅದು ಅಲ್ಲಿ ಲಂಗ್ಲಕಾರವಾಗಿ. ಈಗ ಕರೋತಿ, ಅದಕ್ಕೆ ಕರ್ಮಣಿ ಪ್ರಯೋಗದಲ್ಲಿ ಕಾರಯತಿ, ಸಾರಿ ನಿಚ್ ಪ್ರಯೋಗದಲ್ಲಿ ಕಾರಯತಿ ಅಂತ ಆಗತ್ತೆ. ನಿಚ್ ಅಂತಂದ್ರೆ ಇನ್ನೊಬ್ಬರಿಂದ ಮಾಡಿಸುವುದು. ಹಾಗೆ ಸಮವೇಶಯತ್, ಅವಿಷತ್ ಅವೇಶಯತ್ ಅಂತ ರೂಪ ಆಗಿದೆ. ಏನಾದ್ರೂ ಡೌಟ್ ಇದೆಯಾ? ಏನಾದ್ರೆ ನೀವು ಹಸ್ತಮುಪರಿ ಕುರುವಂತು, ಕೈ ಅದ್ರಲ್ಲಿ ಒಂದು ಚಿಹ್ನೆ ಇದೆಯಲ್ಲ, ಅದನ್ನು ಒತ್ತಿದ್ರೆ ಅಲ್ಲೇ ಕ್ಲಿಯರ್ ಮಾಡೋದು ಒಳ್ಳೇದು. ನಾನು ಸಾಮಾನ್ಯ ಕೊನೆಗೆ ಕೇಳ್ತೀರಿ ಅಂತ ಹೇಳಿ ಸುಪ್ರಿಯಾ ಅವರು. ಗುರುಗಳೇ, ಅದೇ ಈಗ ಸೂರ್ಯನ ಅಂಶ ಅಲ್ವಾ ಸುಗ್ರೀವ, ಮತ್ತೆ ವಾಲಿ ಇದ್ದಿದ್ದು ಇಂದ್ರನ ಅಂಶ ಅಂತ ಹೇಳ್ತಾರಲ್ಲ. ಬಟ್ ಈಗ ವಾಲಿ ಹೆಂಡತಿನ ಸುಗ್ರೀವ ಹೆಂಗೆ ಮದ್ವೆ ಮಾಡ್ಕೊಂಡಿದ್, ಮತ್ತೆ ಅವರೆಲ್ಲ ಜೋಡಿ ಹಂಗೆ ಅಲ್ವಾ ಇರ್ಬೇಕಲ್ವಾ? ಮತ್ತೆ ಅಲ್ಲಿ ಆಗಿತ್ತಲ್ಲ, ಸುಗ್ರೀವನ್ ಹೆಂಡತಿನೂ ವಾಲಿ ಕಿಡ್ನಾಪ್ ಮಾಡಿದ್ದಲ್ಲ ಬೇಸಿಕಲಿ. ಶಾಸ್ತ್ರೀಯವಾಗಿ ಈ ಅಂಶದಲ್ಲಿ ಅವನ್ ಮಾಡಿದ ಅಪರಾಧವೇ ಅಂತ ನಿರ್ಣಯ ಕೊಡ್ತಾರೆ ಆಚಾರ್ಯರು. ಅಂದ್ರೆ ಲೋಕದ ವ್ಯವಹಾರದ ದೃಷ್ಟಿಯಲ್ಲಿ ಅದು ತಪ್ಪಿರ್ಲಿಲ್ಲ. ಏನು ಅಂದ್ರೆ ಕಪಿಗಳ ರಾಜ್ಯದಲ್ಲಿ ಅಣ್ಣನ ಹೆಂಡತಿಯನ್ನ ತಮ್ಮ ಅಣ್ಣ ಸತ್ರೆ ಮಾತ್ರ, ಅಣ್ಣ ಬದುಕಿದ್ದಾಗ ಏನು ಮಾಡ್ಲಿಕ್ಕಿಲ್ಲ. ಅಣ್ಣ ಬದುಕಿದ್ದಾಗ ತಂದೆ ತಾಯಿಗೆ ಸಮಾನ. ಅಕಸ್ಮಾತ್ ಅಣ್ಣ ತೀರಿಕೊಂಡ ನಂತರ ಅಣ್ಣನ ಒಪ್ಪಿಗೆ ಇದ್ದದ್ರಿಂದ, ಅಣ್ಣನೇ ಒಪ್ಪಿಸಿದ್ದಾದ್ರಿಂದ ಸಾಯುವ ಸಂದರ್ಭದಲ್ಲಿ ನನ್ನ ನನ್ನ ಮಕ್ಕಳನ್ನು ನೋಡಿಕೋ ಅಂತ ಅವನು ಒಪ್ಪಿಸಿ ಹೋದದ್ದಾದ್ರಿಂದಾಗಿ ಅವಳಿಗೂ ಅಪೇಕ್ಷಿತ ಮತ್ತು ಸುವಾಲಿಗೂ ಅಪೇಕ್ಷಿತವಾದದ್ರಿಂದ ಸುಗ್ರೀವ ಸ್ವೀಕಾರ ಮಾಡಿದ. ಅಲ್ಲಿ ಕಪಿರಾಜ್ಯದ ವ್ಯವಸ್ಥೆಯಲ್ಲಿ ದೋಷ ಇರಲಿಲ್ಲ. ಯಾಕೆಂದ್ರೆ ವರ ಅನ್ನುವ ಶಬ್ದಕ್ಕೆ ಅರ್ಥವೇ ದ್ವಿತೀಯೋ ವರಹ, ಎರಡನೆಯ. ಅಕಸ್ಮಾತ್ ಮನೆಯಲ್ಲಿ ಅಣ್ಣನ ಮಡದಿ, ಅಣ್ಣನ ಸಾವು ಉಂಟಾದ್ರೆ ಅಣ್ಣನ ಮಡದಿಗೆ ಅಂತರಿಯಾಗಿ ತಮ್ಮ ವಿವಾಹ ಆಗಬಹುದು ಅಂತ. ಆದ್ರೆ ಅಣ್ಣನ ಮಡದಿಯನ್ನ ಅಣ್ಣ ವಿವಾಹ ಆಗುವ ಹಾಗಿಲ್ಲ, ಅವಳು ಮಗಳಿದ್ದ ಹಾಗೆ ಅಂತ. ಅವಳು ಪೋಷ್ಯಳು ಹೊರತು ವಿವಾಹಕ್ಕೆ ಯೋಗ್ಯಳಲ್ಲ, ಬೇರೆ ವ್ಯವಸ್ಥೆ ಏನಾದ್ರೂ ಮಾಡ್ಬೇಕು ಅಂತ. ಅದು ರಾಜ್ಯದಲ್ಲಿ ತಪ್ಪಿರ್ಲಿಲ್ಲ. ಆದ್ರೆ ನೀವು ಕೇಳಿದ್ದು ಅಲ್ಲಿ ಇಂದ್ರ ಮತ್ತು ಸೂರ್ಯ ಅನ್ನುವ ಕಾರಣದಿಂದ ಉಂಟಾಗುವಂತಹ ಸಮಸ್ಯೆಯನ್ನ ಪರಿಹರಿಸುವುದು ಹೇಗೆ ಅಂತ. ಸಂಸಾರದಲ್ಲಿ ಹಾಗಾಗಿದ್ರಿಂದ ಅವನಿಗೆ
ದೋಷ ಬಂದು ಮುಂದೆ ಅದಕ್ಕಾಗಿ ಅವನು ಕರ್ಣನಾಗಿ ಹುಟ್ಟಿದ. ಆ ಅತಿಯಾದ ಸೇವೆಯೂ ಒಂದು ಕಾರಣ. ಎರಡನೇದ್ದು, ಅವನಿಗೆ ಈ ಒಂದು ದೋಷದಿಂದಾಗಿ ಅವನ ಸ್ಥಾನ ಭ್ರಷ್ಟ ಆಗುವ ಸ್ಥಿತಿಯಲ್ಲಿ ಮುಂದಿನ ಜನ್ಮ ಅನ್ನೋದು ಅವನಿಗೆ ಉಂಟಾಯಿತು. ಕೃಷ್ಣನಿಂದ ದೂರ ಆದವನು ಕರ್ಣನಾಗಿ ಈ ತಪ್ಪಿನಿಂದಾಗಿ ಅಂತ. ಸರಿ 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 ಗುರುಗಳೇ, ಧನ್ಯವಾದ. ವೈಷ್ಣವಿಯವರು ಅಸಹಿಷ್ಣು ಕೃತಘ್ನಸ್ಯ असहिष्णुकृतघ्नस्य ದರ್ಪಂ ತಸ್ಯ ಶ್ರೀಯೋನ್ನತಂ दर्पं तस्य श्रियोन्नतं ಕ್ರೋಧರೂಕ್ಷಾಕ್ಷರಾಂ ಪ್ರೋಚೆ क्रोधरूक्षाक्षरां प्रोचे ಅಣೋಗಾಂ लक्ष्मणो गां कपीश्वरम् ಅವನ ಸಿಟ್ಟನ್ನ ಪ್ರಕಟಿಸುವ ಮಾತು ಎಷ್ಟು ಕಠಿಣವಾಗಿತ್ತು ನೋಡಿ. ದೋರ್ದಂಡಾರ್ಪಿತ ಕೋದಂಡೋ ದಷ್ಟೋಷ್ಟೋ ಭೃಕುಟಿ ಕಟು ರಕ್ತಾಕ್ಷಸ್ತ್ಯಕ್ಷವತ್ ಕ್ರುದ್ಧೋ ಸೋದರ್ಶಿ ರವಿಸೂನುನ ಅಂತ. ಅದರ ಸ್ವಲ್ಪ ಮುಂದುವರಿದ ಅಂಶವನ್ನು ಕೂಡ ಇಲ್ಲಿ ಲಕ್ಷ್ಮಣ ಹೇಗೆ ವರ್ತಿಸಿದ ಅನ್ನೋದನ್ನು ಹೇಳ್ತಾ ಇದ್ದಾರೆ. ಅಸಹಿಷ್ಣು ಕೃತಘ್ನಸ್ಯ ದರ್ಪಂ ತಸ್ಯ ಶ್ರಿಯೋನ್ನತಂ ಕ್ರೋಧ ರೂಕ್ಷಾಕ್ಷರಾಂ ಪ್ರೋಚೆ ಲಕ್ಷ್ಮಣೋ ಗಾಂ ಕಪೀಶ್ವರಂ. ಕೃತಘ್ನ ಅಂದ್ರೆ ಕೃತಂ ಹಂತಿ, ಮಾಡಿದ್ದನ್ನ ಮರೆತು ಬಿಡುವವ, ಮಾಡಿದ್ದನ್ನು ಉಪಕಾರ ಪಡೆದದ್ದನ್ನು ತಿರಸ್ಕರಿಸುವವ ಅವನು ಕೃತಘ್ನ. ಸುಗ್ರೀವ ಈಗ ಉಪಕಾರವನ್ನು ಮರೆತೇ ಬಿಟ್ಟಿದ್ದಾನೆ, ಶೋಕಿಯಲ್ಲಿ ಬಿದ್ದಿದ್ದಾನೆ. ಕೃತಘ್ನಸ್ಯ ಶ್ರಿಯೋನ್ನತಂ ಸಂಪತ್ತಿನಿಂದ ಅಭಿವೃದ್ಧವಾದ ದರ್ಪವನ್ನು ಅಸಹಿಷ್ಣು ಸಹಿಸದವನಾಗಿ ಲಕ್ಷ್ಮಣನು ಕಪೀಶ್ವರಂ ಕಪಿಗಳ ಒಡೆಯನಾಗಿ ಸಿಂಹಾಸನವನ್ನೇರಿದ ಸುಗ್ರೀವನನ್ನು ಕುರಿತು ಕ್ರೋಧರೂಕ್ಷಾಕ್ಷರಾಂ ಕ್ರೋಧದಿಂದ ಕ್ರೂರವಾದ ಅಕ್ಷರಗಳಿಂದ ಕೂಡಿದ ಗಾಂ ಮಾತನ್ನು ಪ್ರೋಚೆ ಆಡಿದನು. ಕೃತಘ್ನಸ್ಯ ಶ್ರಿಯೋನ್ನತಂ ದರ್ಪಂ ಅಸಹಿಷ್ಣು ಕ್ರೋಧರೂಕ್ಷಾಕ್ಷರಾಂ ಗಾಂ ಲಕ್ಷ್ಮಣಃ ಪ್ರೋಚೆ. ಈ ಕಪೀಶ್ವರನನ್ನು ಕುರಿತು. ಅಸಹಿಷ್ಣು ಅಂದ್ರೆ ಸಹಿಸಲಾರದ, ಮಾಡಿದ ಉಪಕಾರವನ್ನ ಮರೆತ, ಸಂಪತ್ತಿನ ಉನ್ನತಿಕೆಯಿಂದ ದರ್ಪಿಷ್ಠನಾದ ಆ ಸುಗ್ರೀವನ, ಕಪಿಗಳ ಒಡೆಯನಾಗಿ ಕುಳಿತಿರುವ ಸುಗ್ರೀವನ ಬಗೆಗೆ ಕೋಪದಿಂದ ಕಟುವಾದ ಅಕ್ಷರಗಳಿಂದ ಕೂಡಿದ ಮಾತನ್ನು ಲಕ್ಷ್ಮಣನು ನುಡಿದನು. ಲಕ್ಷ್ಮಣನು ಸುಗ್ರೀವನನ್ನು ಕುರಿತು ಹೇಳಿದನು. ಸಹಿಷ್ಣು ನ ಸಹಿಷ್ಣು ಅಸಹಿಷ್ಣು ಅಸಹನಶೀಲ ಅಂತ ಅರ್ಥ. ಪುಲ್ಲಿಂಗ ಪ್ರಥಮ ಏಕ ಉಕಾರ ಅಂತ. ಅಸಹಿಷ್ಣು ಅಸಹಿಷ್ಣೂ ಅಸಹಿಷ್ಣವ ಅಂತ ರೂಪ ಆಗುತ್ತೆ. ಕೃತಘ್ನಸ್ಯ ಕೃತಂ ಹಂತೀತಿ ಕೃತಘ್ನಃ ತಸ್ಯ ಕೃತಘ್ನಸ್ಯ ಷಷ್ಠಿ ಏಕ. ದರ್ಪಂ ದ್ವಿತೀಯ ಏಕ. ತಸ್ಯ ಷಷ್ಠಿ ಏಕ. ಶ್ರಿಯೋನ್ನತಂ ಶ್ರಿಯಾ ಉನ್ನತಂ ಶ್ರಿಯೋನ್ನತಂ ದ್ವಿತೀಯ ಭಕ್ತಿ ಏಕವಚನ. ಕ್ರೋಧೇನ ರೂಕ್ಷಾಣಿ ಕ್ರೋಧರೂಕ್ಷಾಣಿ ಕ್ರೋಧರೂಕ್ಷಾಣಿ ಅಕ್ಷರಾಣಿ ಯಸ್ಯಾಂ ಸಾ. ಕ್ರೋಧದಿಂದ ರೂಕ್ಷವಾದ ಅಕ್ಷರಗಳು ಎಲ್ಲಿವೆಯೋ ಅಲ್ಲಿ, ಅಂದ್ರೆ ಮಾತಿನಲ್ಲಿ ಅಂತ ಅಲ್ಲಿಗೆ ಅನ್ವಯ. ಪ್ರೋಚೆ ಪ್ರ ಉಪಸರ್ಗ ಊಚೆ ಲಿಟ್ ಪ್ರಥಮ ಏಕ. ಲಕ್ಷ್ಮಣ ಪುಲ್ಲಿಂಗ ಪ್ರಥಮ ಏಕ. ಗಾಂ ಗೌಹು ಗಾವು ಗಾವಹ ಗಾಂ ದ್ವಿತೀಯ ಭಕ್ತಿ ಏಕವಚನ. ಕಪೀಶ್ ಅಂದ್ರೆ ಸ್ತ್ರೀಲಿಂಗದಲ್ಲಿ. ಕಪೀಶ್ವರಂ ಕಪೀನಾಂ ಈಶ್ವರಃ ಕಪೀಶ್ವರಃ ಪುಲ್ಲಿಂಗ ದ್ವಿತೀಯ ಭಕ್ತಿ ಏಕವಚನ. ಇನ್ಯಾರಿದ್ದಾರೆ? ನವನಿಧಿಯವರು ಹೇಳಿ.
ನನ್ ಶ್ಲೋಕ ಓದುದಷ್ಟೇ ಮೋಸ್ಟ್ಲಿ ಇವತ್ತು. ನನ್ವಗ್ನಿ ಸಾಕ್ಷಿಕಂ ಪ್ರೋಕ್ತ ನನ್ವಗ್ನಿ ಸಾಕ್ಷಿಕಂ ಪ್ರೋಕ್ತ ನನ್ವಗ್ನಿ ಸಾಕ್ಷಿಕಂ ಪ್ರೋಕ್ತ ಯಾವಾನರ ರಾಘವ ತ್ಯಾವ ವಾನರ ರಾಧವ ತ್ಯಾವ ವಾನರ ರಾಧವ ಅಸ್ಯಂ ರಾಜ್ಯೇ ತ್ವಯಾ ದತ್ತೇ ಮಹ್ಯಂ ರಾಜ್ಯೇ ತ್ವಯಾ ದತ್ತೇ ಮಹ್ಯಂ ರಾಜ್ಯೇ ತ್ವಯಾ ದತ್ತೇ ತಾಂ ವಿಚುನುಯಾಮಿತಿ ಸೀತಾಂ ವಿಚುನುಯಾಮಿತಿ ಸೀತಾಂ ವಿಚಿನುಯಾಮಿತಿ. ಅಗ್ನಿಸಾಕ್ಷಿಕವಾಗಿ ಮೈತ್ರಿಯನ್ನ ಸಂಪಾದಿಸಿದ ರಾಜ್ಯವನ್ನ ಪಡೆದ ಮೇಲೆ ಸೀತೆಯನ್ನ ಹುಡುಕಿ ಕೊಡುವೆನೆಂದ ನಿನ್ನ ಮಾತು, ಅಗ್ನಿಸಾಕ್ಷಿಕವಾಗಿ ಆಡಿದ ಮಾತು ಎಲ್ಲಿ ಹೋಯ್ತು ಅನ್ನುವ ರೀತಿಯಲ್ಲಿ ಪ್ರಶ್ನೆ ಮಾಡ್ತಾ ಇದ್ದಾನೆ. ಆ ಪ್ರಶ್ನೆಯ ಅರ್ಥಾಭಿಪ್ರಾಯವನ್ನು ಮತ್ತೆ ನಾಳೆ ಶಬ್ದದ ವಿಶೇಷತೆಯ ಜೊತೆಗೆ ಅರ್ಥ ಮಾಡಿಕೊಳ್ಳೋಣ ಅಂತ ಹೇಳ್ತಾ ಇವತ್ತಿನ ಈ ಚಿಂತನೆಯಲ್ಲಿ ಇಲ್ಲಿಗೆ ಮುಕ್ತಾಯ ಮಾಡೋಣ. ಶ್ರೀಕೃಷ್ಣಾರ್ಪಣಮಸ್ತು. ಹರಿ ಓಂ.